ಅಮೆರಿಕದ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅಧಿಕಾರ ಸ್ವೀಕಾರ ಮಾಡಿ ಹೆಚ್ಚು ಕಡಿಮೆ ಇವತ್ತಿಗೆ 1 ವರ್ಷ ಇರಬೇಕು. ಇವತ್ತಿಗೋ ನಾಳೆಗೋ 1 ವರ್ಷ ನಂತರದಲ್ಲಿ ಆದ ಎಲ್ಲ ಬೆಳವಣಿಗೆಗಳಿಗೆ ನಿನ್ನೆ ರಾತ್ರಿ 10:15 ಅಷ್ಟೊತ್ತಿಗೆ ಅಮೆರಿಕದ ಅಧ್ಯಕ್ಷರು ದಿಢೀರ್ ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ತಂಗಿದೆಯಲ್ಲಪ್ಪೇ ಎಂದು ತಮ್ಮ ಎಂದಿನ ಶೈಲಿಯಲ್ಲಿ ಟ್ವಿಟರ್ ಮೂಲಕ ಅಂತ್ಯವನ್ನು ಹಾಡಿದರು. ಡೀಲ್ ಇಸ್ ಡನ್ ವಿತ್ ಮೈ ಫ್ರೆಂಡ್ ಅಂತ ಹಾಕ್ಬಿಟ್ರು ಸಾಯೇಬ. ಸರಿ ಡನ್ ಅಂದ ಮೇಲೆ ಇನ್ನು ಡನ್ ಆದ ಮೇಲೆ ನಾವೆಲ್ಲ ಡನ್ ಅಂತ ಎದ್ದು ನಿಲ್ಲಲೇಬೇಕಾಗಿತ್ತು. ಬೇರೆ ದಾರಿ ಇರಲಿಲ್ಲ. ಎಲ್ಲರೂ ಎದ್ದು ನಿಂತು ಏನದು ಅಂತ ನೋಡುವಷ್ಟರಲ್ಲಿ ರಾತ್ರಿ ಕಳೆದೋಯ್ತು. ಬೆಳಗ್ಗೆ ಬಂತು. ಪ್ರಧಾನಿ ಮೋದಿ ಜೊತೆ ನಿನ್ನೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಾತ್ರಿ ದೂರವಾಣಿ ಅವ್ರು ಗಂಡ್ಸಾಗಿರಿ ಇವತ್ತು ಬಿಡಕ್ಕೆ ಹೇಳಿದ್ರಿ, ಅದನ್ನ ಇವತ್ತು ಬಿಡ್ಲಿಲ್ಲ. ದಯವಿಟ್ಟು ನೀವುಗಳು ಸುಮ್ಮನೆ ಟೈಮ್ ಪಾಸ್ ಮಾಡಬೇಡ್ರಿ. ಇಲ್ಲಿ ಸುಮಾರು 30 ನಿಮಿಷಗಳ ಕಾಲ ಮಾತನಾಡಿದ ನಂತರ ಎರಡೂ ದೇಶಗಳ ನಡುವೆ ಒಂದು ರೀತಿಯಲ್ಲಿ ನಡೆಯುತ್ತಿದ್ದಂತಹ ಸುಂಕ ಸಮರ ಅಂತ್ಯಗೊಂಡಂತೆ ಕಾಣಿಸುತ್ತಿದೆ ಮೇಲ್ನೋಟಕ್ಕೆ. ಮಕ್ಕಳನ್ನ ಕಂಡ್ರೆ ನನ್ಗಾಗಲ್ಲ, ನಿಮ್ಮಂತವ್ರನ್ನ ಅರ್ಜೆಂಟ್ ಆಗಿ ಪೊಲೀಸ್ ಹಿಡ್ಕೊಡ್ಬೇಕು. ಬಹಳ ಜನ ಎಲ್ಲ ಮುಗಿದು ಹೋಯಿತು ಎಂದು ಪರಿಭಾವಿಸಿ ಮಾತನಾಡ್ತಾ ಇರೋಂಗಿದೆ ಈ ದೇಶದಲ್ಲಿ, ಇನ್ಕ್ಲೂಡಿಂಗ್ ದಿ ಗವರ್ನಮೆಂಟ್. ಆದರೆ ಈ ಸುಂಕ ಒಪ್ಪಂದ ಏನಾಗ್ತಾ ಇದೆ ಅದರದ್ದು ವಿವರಗಳು ನಮಗೆ ಯಾರಿಗೂ ಲಭ್ಯವಿಲ್ಲದಿರುವುದರಿಂದ ದ ಡೆವಿಲ್ ಲೈಸ್ ಇನ್ ಡೀಟೇಲ್ಸ್ ಅಂತ, ಭೂತ ವಿವರದಲ್ಲಿ ಅಡಗಿದೆ ಅಂತಂದಂಗೆ ಆ ವಿವರ ಬಂದ ಮೇಲೆ ಹೇಳ್ಬೋದು ಮೇಲ್ನೋಟಕ್ಕೆ ಡ್ಯಾಮ್ ಗುಡ್ ಡೀಲ್, ಅನುಮಾನನೇ ಇಲ್ಲ. ನನ್ನ ಪರಮಾಪ್ತ ಮಿತ್ರ ಅಂತ ಕರೆದ್ರು ಸಾಹೇಬ್ರು, ಒಪ್ಪಂದ ಘೋಷಣೆ ಮಾಡಿದ್ರು. ಏನು ಘೋಷಣೆ ಹೇಳ್ರಿ, ನೀವು ಎಳಿಬೇಡಿ, ಯಾವುದು ಹಳೆ ಡೈರೆಕ್ಟರ್ ಟೈಪು ಅಂತ. ಅದು ಬೇರೆ ಇದು ಬೇರೆ, ಎಲ್ಲ ಸಪರೇಟ್, ಬರೀ ನಾಟಕ ಅಷ್ಟೇ.